Yes. In this class, we will discuss the number 3, method number 3, that is combination of both. Combination of both. ಒಂದು ಇಲ್ಲಿ ಏನಾಗುತ್ತೆ, ಎರಡು ಮೆಥಡ್ ಅನ್ನು ಕೂಡ ಕ್ಲಬ್ ಮಾಡ್ತಾರೆ, ಎರಡು ಮೆಥಡ್ ಅನ್ನು ಕಂಬೈನ್ ಮಾಡಿ ಏನು ಬರ್ತಕ್ಕಂಥ ಪ್ರಾಫಿಟ್ಸ್ ಅಮೌಂಟ್ ಏನಿರುತ್ತೆ, ಅಕ್ಯುಮುಲೇಟೆಡ್ ಅಮೌಂಟ್, ಆ ಅಕ್ಯುಮುಲೇಟೆಡ್ ಅಮೌಂಟ್ ಇಂದ ಏನ್ ಮಾಡ್ತಾರೆ, ರೀಪೇಮೆಂಟ್ ಅನ್ನ ಮಾಡ್ತಾ ಹೋಗ್ತಾರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಒಂದು ಫ್ರೆಶ್ ಆಗಿ ಹೊಸದಾಗಿ ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡೋದು, ಇನ್ನೊಂದು CRR ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋದು. ಅಂದ್ರೆ ಏನು ಕಂಪನಿಲಿ ಇರ್ತಕ್ಕಂಥ ಪ್ರಾಫಿಟ್ಸ್, ದೆನ್ ಜನರಲ್ ರಿಸರ್ವ್, ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ ಎಕ್ಸೆಟ್ರಾ, ಆ ಎಲ್ಲಾ ಫಂಡ್ಸ್ ಅನ್ನು ಕೂಡ ಬಳಸ್ಕೊಂಡು, ಅಂದ್ರೆ ಯಾವ ಫಂಡ್ಸ್ ಅನ್ನ, ಪ್ರಾಫಿಟ್ಸ್ ಅನ್ನ ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಆಗಿ ಕೊಡಬಹುದು, ಅಂತಹ ಫಂಡ್ಸ್ ಅನ್ನು ಬಳಸ್ಕೊಂಡು ಜೊತೆಗೆ ಹೊಸದಾಗಿ ಈಕ್ವಿಟಿ ಶೇರ್ಸ್ ಅನ್ನು ಇಶ್ಯೂ ಮಾಡಿ ಏನ್ ಮಾಡ್ತಾರೆ, ಬರ್ತಕ್ಕಂಥ ಪ್ರಾಫಿಟ್ಸ್ ಇಂದ ರಿಡಂಪ್ಷನ್ ಮಾಡುವಂಥದ್ದು, ರೈಟ್? ರಿಡಂಪ್ಷನ್ ಪ್ರಾಸೆಸ್ ಮಾಡುವಂಥದ್ದು ಹೇಗಿರುತ್ತೆ ನಾವು ನೋಡೋಣ. ಇಲ್ಲಿ ಈ ಕ್ಲಾಸಲ್ಲಿ ಒಂದು ಪ್ರಾಬ್ಲಮ್ ನಾವು ಡಿಸ್ಕಸ್ ಮಾಡ್ತೀವಿ. ಕಾಂಬಿನೇಷನ್ ಆಫ್ ಬೋತ್ ದ ಮೆಥಡ್ಸ್, ಎರಡು ಮೆಥಡ್ ಕಂಬೈನ್ ಮಾಡಿ ಹೇಗೆ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ಬೋದು ಪ್ರಾಬ್ಲಮ್ ಅಂತ. ಇಲ್ಲಿ ಜಸ್ಟ್ ಒಂದು 5 ಮಾರ್ಕ್ಸ್ ಇರತಕ್ಕಂಥ ಪ್ರಾಬ್ಲಮ್ ಇದೆ. ಅದೇ ಪ್ರೊಸೀಜರ್ ಆಸ್ ಇಟ್ ಈಸ್ ಸೇಮ್ ಪ್ರೊಸೀಜರ್ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ 15 ಮಾರ್ಕ್ಸ್ ಬರುತ್ತೆ. ಬಟ್ ಅಲ್ಲೇನು ನೀವು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ, ರೈಟ್? ಬ್ಯಾಲೆನ್ಸ್ ಶೀಟ್ ಅನ್ನ ಏನು ರಿಡಂಪ್ಷನ್ ಪ್ರಾಸೆಸ್ ಆದ ನಂತರ, ಅಂದ್ರೆ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಬಿಫೋರ್ ರಿಡಂಪ್ಷನ್ ಒಂದಷ್ಟು ಅಡ್ಜಸ್ಟ್ಮೆಂಟ್ ಎಲ್ಲ ಕೊಟ್ಟಿರ್ತಾರೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಒಂದಷ್ಟು ಐಟಮ್ಸ್ ಇರುತ್ತೆ, ಇಂತಿಂತ ಶೇರ್ ಕ್ಯಾಪಿಟಲ್ ಇದೆ, ಇಷ್ಟಿದೆ, ಇವ್ರಿಗೆ ಇಷ್ಟು ರೀಪೇಮೆಂಟ್ ಮಾಡಬೇಕು ಅಂತಕ್ಕಂಥ ಮಾಹಿತಿ ಇರುತ್ತೆ. ನೀವು ರಿಡಂಪ್ಷನ್ ಪ್ರಾಸೆಸ್ ಮಾಡಿದ ನಂತರ, ಆಫ್ಟರ್ ಕನ್ಸಿಡರಿಂಗ್ ಆಲ್ ದಿ ಅಡ್ಜಸ್ಟ್ಮೆಂಟ್ಸ್ ವಿಚ್ ದೇ ಹ್ಯಾವ್ ಗಿವನ್ ಇನ್ ದಿ ಪ್ರಾಬ್ಲಮ್, ಏನ್ ಮಾಡಬೇಕು, ನೀವು ಬ್ಯಾಲೆನ್ಸ್ ಶೀಟ್ ಇಂಪ್ಯಾಕ್ಟ್ ತೋರಿಸ್ಬೇಕು. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವ ರೀತಿ ಕ್ಯಾಪಿಟಲ್ ಚೇಂಜ್ ಆಗ್ತಾ ಹೋಗುತ್ತೆ, ಪ್ರಿಫರೆನ್ಸ್ ಕ್ಯಾಪಿಟಲ್ ಯಾವ ರೀತಿ ಚೇಂಜ್ ಆಗುತ್ತೆ, ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ಹೇಗೆ ಬರುತ್ತೆ, ಅಸೆಟ್ ಸ್ಟೇಟಸ್ ಹೇಗಿರುತ್ತೆ, ಹಾಗೆ ಪ್ರಾಫಿಟ್ಸು, ರಿಸರ್ವ್ ಸ್ಟೇಟಸ್ ಹೇಗಿರುತ್ತೆ, ಪರ್ಟಿಕ್ಯುಲರ್ಲಿ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ CRR ಅಕೌಂಟ್ ಎಲ್ಲಿ ನಾವು ಬರೀಬೇಕು, ಸೆಕ್ಯೂರಿಟೀಸ್ ಪ್ರೀಮಿಯಂ ಹೇಗೆ ಟ್ರೀಟ್ ಮಾಡಬೇಕು, ಆ ಎಲ್ಲವನ್ನು ಕೂಡ ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ಡೀಟೇಲ್ ಆಗಿ ತೋರಿಸಬೇಕಾಗುತ್ತೆ, ರೈಟ್? ಸೊ ದೇರ್ ಫಾರ್ ಯುವರ್ ಎಕ್ಸಾಮಿನೇಷನ್ ಯು ವಿಲ್ ಗೆಟ್ 15 ಮಾರ್ಕ್ಸ್ ಫ್ರಮ್ ದಿಸ್ ಕಾಂಬಿನೇಷನ್ ಆಫ್ ಬೋತ್ ದ ಮೆಥಡ್ಸ್. So let us see the problem. Yesterday I have shared you an image picture. It shows the problem number 4. This problem is on the method of combination of both the methods. ನೋಡಿ ಏನೇನು ಇನ್ಫಾರ್ಮೇಶನ್ ಇದೆ ಒಂದ್ಸರಿ ಪ್ರಾಬ್ಲಮ್ ನೋಡ್ಕೊಳ್ಳಿ ಏನಿದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಆಮ್ ಐ ಆಡಿಬಲ್? ನಿಮಗೆಲ್ರಿಗೂ ವಾಯ್ಸ್ ಕೇಳಿಸ್ತಾ ಇದೆಯಾ? Yes, sir. Okay, fine. So can you see the screen? ಸ್ಕ್ರೀನ್ ಎಲ್ರಿಗೂ ಕಾಣ್ತಾ ಇದೆಯಾ? ಹಾ, ಓಕೆ, ಫೈನ್. Kolkata Limited had 3,012% redeemable preference shares of ₹100 each. 3,000 ಶೇರ್ಸ್ ಇದೆ. ಅವ್ರಿಗೆ ಕೊಡ್ಬೇಕಾಗಿರೋ ಡಿವಿಡೆಂಡ್ ಎಷ್ಟು ಪರ್ಸೆಂಟೇಜ್? 12%. ನಮಗೆ ಡಿವಿಡೆಂಡ್ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಡಿವಿಡೆಂಡ್ ಏನಾದರೂ ಅರಿಯರ್ಸ್ ಇದ್ದಾಗ ಮಾತ್ರ ಆ ಒಂದು ಡಿವಿಡೆಂಡ್ ಕ್ವಶನ್ ಬರುತ್ತೆ. ಓಕೆ, ಸೊ ದೇರ್ ಫೋರ್ ಯು ನೀಡ್ ನಾಟ್ ಟು ವರಿ ಅಬೌಟ್ ದ ಪರ್ಸೆಂಟೇಜ್ ಆಫ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್. ಸೊ ಯು ಜಸ್ಟ್ ಫೋಕಸ್ ಆನ್ ದ ನಂಬರ್ ಆಫ್ ಶೇರ್ ಅಂಡ್ ದ ಫೇಸ್ ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್. ನೋಡಿ, 3,000 ಶೇರ್ಸ್ ಇದೆ. ಇವೆಲ್ಲವೂ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್. ₹100 ಪರ್ ಶೇರ್. 3,000 ಇಂಟು 100 ಎಷ್ಟಾಯ್ತು? 3 lakhs ಆಗುತ್ತೆ ಅಲ್ವಾ? 3 lakhs ಕ್ಯಾಪಿಟಲ್ ಕೂಡ ಫುಲ್ಲಿ ಪೇಡ್ ಅಪ್ ಕ್ಯಾಪಿಟಲ್. ಅಂದ್ರೆ ಟೋಟಲ್ 3 lakhs ಅಮೌಂಟ್ ಅನ್ನು ಆಗ್ಲೇ ಕೊಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, ಒಂದಷ್ಟು ಇಂಪಾರ್ಟೆಂಟ್ ಟರ್ಮ್ಸ್ ಇದೆ, ಕಂಡೀಷನ್ಸ್ ಇದೆ. ಏನು ಅಂತಂದ್ರೆ, ರಿಡಂಪ್ಷನ್ ಮಾಡ್ಲಿಕ್ಕೆ ಒಂದಷ್ಟು ಕಂಡೀಷನ್ಸ್ ಇದೆ. ಏನು ಅಂತಂದ್ರೆ, the redemption process should be to only those shares which they have paid fully. ಫುಲ್ ಅಮೌಂಟ್ ಪೇಮೆಂಟ್ ಮಾಡದಂತ ಶೇರ್ ಹೋಲ್ಡರ್ಸಿಗೆ ಮಾತ್ರನೇ ಕೊಡಬೇಕು. ಓಕೆ, ಅದಲ್ಲದೆ ಮತ್ತಿನ್ಯಾರಿಗೂ ಕೂಡ, ಅಂದ್ರೆ ಫಾರ್ ಎಕ್ಸಾಂಪಲ್ ₹100 ಇರುತ್ತೆ ಫೇಸ್ ವ್ಯಾಲ್ಯೂ, ₹50, ₹60, ₹90 ಕೊಟ್ಟಿರ್ತಾರೆ, ಫುಲ್ ಅಮೌಂಟ್ ಕೊಟ್ಟಿರಲ್ಲ. ಅಂಥವ್ರಿಗೆ ರೀಪೇಮೆಂಟ್ ಮಾಡಲ್ಲ ನಾವು, ರೈಟ್? ಏನ್ ಮಾಡಬೇಕು? ಶೇರ್ಸ್ ಶುಡ್ ಬಿ ಫುಲ್ಲಿ ಪೇಡ್ ಅಪ್. ನೆನ್ಪಿಟ್ಕೊಳ್ಳಿ.
ಹಾಗಾದ್ರೆ ಇಲ್ಲಿ 3 ಲಕ್ಷ ಕ್ಯಾಪಿಟಲ್ ಇದೆ. ಈಗ ಈ 3 ಲಕ್ಷ ಕ್ಯಾಪಿಟಲ್ನ ಏನ್ ಮಾಡಬೇಕು? ಸೊ ಕಂಪನಿ ಡಿಸೈಡ್ ಮಾಡಿದೆ ಏನು, ದ ಕಂಪನಿ ಹ್ಯಾಡ್ ಟು ರಿಡೀಮ್ ದೀಸ್ ಶೇರ್ಸ್ ಅಟ್ ಎ ಪ್ರೀಮಿಯಂ ಆಫ್ 10%. 10% ಪ್ರೀಮಿಯಂಗೆ ರೀಪೇಮೆಂಟ್ ಮಾಡ್ತಾರೆ. ಅಂದ್ರೆ 3 ಲಕ್ಷ ಕ್ಯಾಪಿಟಲ್ ಪ್ಲಸ್ ಎಕ್ಸ್ಟ್ರಾ 10%. 3 lakhsಗೆ 10% ಅಂದ್ರೆ ಎಷ್ಟಾಗುತ್ತಪ್ಪ? ಎಷ್ಟಾಗುತ್ತೆ ಹೇಳ್ತೀರಾ ಯಾರಾದ್ರು? 3 lakhs capital, right? Apart from the 3 lakhs, they are also decided to give another 10% extra money as premium. ಅಲ್ಲಿಗೆ ನಾವು ರೀಪೇಮೆಂಟ್ ಮಾಡಬೇಕಾಗಿರೋದು 3,30,000. ನೆನ್ಪಿಟ್ಕೊಳ್ಳಿ, 3,30,000 rupees ನಾವು ಪೇಮೆಂಟ್ ಮಾಡಬೇಕು. ಎಸ್, ಇಟ್ ಹ್ಯಾಸ್ ಡಿಸೈಡೆಡ್ ಬೈ ದಿ ಕಂಪನಿ. ಅಂದ್ರೆ ಈ 3,30,000 ಪೇಮೆಂಟ್ ಮಾಡ್ಲಿಕ್ಕೆ ಏನ್ ಮಾಡಿದೆ ಕಂಪನಿ? ಒಂದು ಡಿಸಿಷನ್ ತಗೊಂಡಿದೆ, ಬೋರ್ಡ್ ಮೀಟಿಂಗ್ ಕರೆದಿದ್ದಾರೆ. ಆ ಬೋರ್ಡ್ ಮೀಟಿಂಗ್ ಅಲ್ಲಿ ಒಂದಷ್ಟು ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ. ಒಂದಷ್ಟು ಅಂಶಗಳನ್ನ ಅವ್ರೇನ್ ಮಾಡಿದ್ದಾರೆ, ಹೈಲೈಟ್ ಮಾಡಿದ್ದಾರೆ. ಏನು ಪಾಯಿಂಟ್ಸ್ ಅಂತ ನಾವು ನೋಡಿದಾಗ, ಇಟ್ ಹ್ಯಾಸ್ ಡಿಸೈಡೆಡ್ ಬೈ ದ ಕಂಪನಿ ಟು ಇಶ್ಯೂ ದಿ ಫಾಲೋಯಿಂಗ್. ಏನ್ ಮಾಡ್ತಾ ಇದ್ದಾರೆ ನೋಡಿ. ನಂಬರ್ 1, 25,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಟ್ ಪಾರ್. ಮೊದಲನೇದಾಗಿ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಏನು, ಈ 3.5 ಲಕ್ಷ ಪೇಮೆಂಟ್ ಮಾಡ್ಲಿಕ್ಕೆ ಏನ್ ಡಿಸೈಡ್ ಮಾಡಿದ್ದಾರೆ ಅಂತಂದ್ರೆ 25,000 ಹೊಸದಾಗಿ ಈಕ್ವಿಟಿ ಶೇರ್ಸ್ ಅನ್ನ ಒಂದೊಂದು ಶೇರ್ ಪ್ರೈಸ್ ₹10 ಇರುವಂತೆ ಇಶ್ಯೂ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ನೋಡಿ, 25,000 ಶೇರ್ಸ್ ಅಂತಂದ್ರೆ ಒಂದು ಶೇರ್ ₹10 ಆದ್ರೆ ಎಷ್ಟಾಗುತ್ತೆ ಅಮೌಂಟ್ ನಾವು ನೋಡಿದಾಗ, ಸೊ ಇಟ್ ವಿಲ್ ಬಿ 2,50,000. 2.5 ಲಕ್ಷ ಆಗುತ್ತೆ ಅಲ್ವಾ? ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್, ಬಹಳ ಈಸಿ ಇರುತ್ತೆ, ಏನು ಕಷ್ಟ ಇಲ್ಲ. 2,50,000 rupees ಏನಾಗುತ್ತೆ, ಹೊಸದಾಗಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾರೆ. ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್. ಇನ್ನೊಂದು ಡಿಸಿಷನ್ ತಗೊಂಡಿದ್ದಾರೆ. ಏನು, 14% ಡಿಬೆಂಚರ್ಸ್ ಆಫ್ ₹100 ಜೊತೆಗೆ ಏನ್ ಮಾಡಬೇಕು, ಡಿಬೆಂಚರ್ಸ್ ಅನ್ನು ಕೂಡ ಇಶ್ಯೂ ಮಾಡಬೇಕು ಅಂತ ಕಂಪನಿ ಡಿಸೈಡ್ ಮಾಡಿ. ಏನು, 1,000 ಡಿಬೆಂಚರ್ಸ್. ಅವರಿಗೆ ಇಂಟ್ರೆಸ್ಟ್ ರೇಟ್ ಎಷ್ಟು ಕೊಡಬೇಕು ಅಂತಂದ್ರೆ 14%. ಆಗ್ಲೇ ಹೇಳಿದ್ರೆ ಇಂಟ್ರೆಸ್ಟ್ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ. ಎಷ್ಟು ಶೇರ್ಸ್ ಎಷ್ಟಿದೆ, ಡಿಬೆಂಚರ್ಸ್ ಎಷ್ಟಿದೆ, ಫೇಸ್ ವ್ಯಾಲ್ಯೂ ಎಷ್ಟಿದೆ ಅದನ್ನ ಮಾತ್ರ ನೋಡ್ಕೊಳ್ಳಿ. 1,000 ಡಿಬೆಂಚರ್ಸ್ ಆಫ್ ₹100. 1,000 into 100 ಎಷ್ಟಾಯ್ತಪ್ಪ? 1 lakh ಆಗುತ್ತಲ್ವಾ, ರೈಟ್? 1 lakh rupees ಡಿಬೆಂಚರ್ಸ್ ಅನ್ನು ಕೂಡ ಏನ್ ಮಾಡ್ತಾ ಇದೆ ಕಂಪನಿ ಇಶ್ಯೂ ಮಾಡಬೇಕು ಅಂತ ಡಿಸೈಡ್ ಮಾಡಿ. ಎಸ್, ನೆಕ್ಸ್ಟ್ ಏನಾಯ್ತು ನೋಡಿ. ದ ಇಶ್ಯೂ ವಾಸ್ ಫುಲ್ಲಿ ಸಬ್ಸ್ಕ್ರೈಬ್ಡ್. ಅಂದ್ರೆ ಏನು 25,000 ಈಕ್ವಿಟಿ ಶೇರ್ಸ್ 1,000 ಡಿಬೆಂಚರ್ಸ್ ಇಶ್ಯೂ ಮಾಡಿದ್ರು, ಅದು ಫುಲ್ಲಿ ಕೂಡ ಏನು ಸಬ್ಸ್ಕ್ರೈಬ್ ಆಗಿದೆ. ಎಲ್ಲ ಅಮೌಂಟ್ ಅನ್ನು ಕೂಡ ಅವರು ರಿಸೀವ್ ಮಾಡಿದ್ದಾರೆ, ರೈಟ್? ಅಂಡ್ ಆಲ್ ಅಮೌಂಟ್ಸ್ ವರ್ ರಿಸೀವ್ಡ್ ಇನ್ ಫುಲ್. ಟೋಟಲ್ ಅಮೌಂಟ್ ಅನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. 2.5 ಲಕ್ಷ ಈಕ್ವಿಟಿ ಶೇರ್ ಕ್ಯಾಪಿಟಲ್, 1 lakh ಡಿಬೆಂಚರ್ಸ್ ಅನ್ನು ಕಲೆಕ್ಟ್ ಮಾಡಿದ್ರು. ಎಷ್ಟಾಯ್ತು ಅಲ್ಲಿಗೆ? 3,50,000 ಆಯ್ತಲ್ವಾ? ಬೇಕಾಗಿರೋ ಫಂಡ್ಸ್ ಎಷ್ಟು ರಿಡಮ್ಷನ್ ಮಾಡ್ಲಿಕ್ಕೆ ಅಂತ ನಾವು ನೋಡಿದಾಗ 330 ಬೇಕು. ಬಟ್ ಇಲ್ಲಿ 350 ಆಗ್ತಾ ಇದೆ. ಇಲ್ಲೇ ಟ್ವಿಸ್ಟ್ ಇರೋದು. ನೀವು ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕಂಟಿನ್ಯೂ, ನಾನು ತದನಂತರ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತ. ದ ಪೇಮೆಂಟ್ ವಾಸ್ ಡ್ಯೂಲಿ ಮೇಡ್. ಅಂದ್ರೆ ಎಲ್ಲವೂ ಪೇಮೆಂಟ್ ಆಗಿದೆ. ನೆಕ್ಸ್ಟ್, ದ ಕಂಪನಿ ಹ್ಯಾಡ್ ಸಫಿಷಿಯಂಟ್ ಪ್ರಾಫಿಟ್. ನೋಡಿ, ಅಪಾರ್ಟ್ ಫ್ರಮ್ ದ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ಡಿಬೆಂಚರ್, ಕಂಪನಿಯಲ್ಲಿ ಸಫಿಷಿಯಂಟ್ ಪ್ರಾಫಿಟ್ಸ್ ಕೂಡ ಇದೆ ಅಂತ ಹೇಳ್ತಾ ಇದೆ. ಸಫಿಷಿಯಂಟ್ ಪ್ರಾಫಿಟ್ ಇದೆ ಅಂದ್ರೆ ಎಷ್ಟು ಬೇಕು ಅಂದ್ರೆ, ಈ 3.5 ಲಕ್ಷ ಪೇಮೆಂಟ್ ಮಾಡ್ಲಿಕ್ಕೆ ಎಷ್ಟು ಫಂಡ್ಸ್ ಬೇಕು ಅಷ್ಟು ಪ್ರಾಫಿಟ್ಸ್ ಇದೆ. ಅದ್ರ ಬಗ್ಗೆ ವರಿ ಇಲ್ಲ, ರೈಟ್? ಅಂದ್ರೆ ನೀವೇನ್ ಮಾಡಬಹುದು, 3,30,000 ಕೂಡ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮುಖಾಂತರ ಅಥವಾ ಜನರಲ್ ರಿಸರ್ವ್ ಮುಖಾಂತರ, ಅಂದ್ರೆ ಕಂಪನಿಯಲ್ಲಿ ಅವೈಲಬಿಲಿಟಿ ಇರತಕ್ಕಂತ ಪ್ರಾಫಿಟ್ಸ್ ಇಂದಾನೆ ನೀವು ಪೇಮೆಂಟ್ ಮಾಡಬಹುದು ಅಂತ ಹೇಳ್ತಾ ಇದಾರೆ ಅವರು. ಆದ್ರೆ ನಾವು ಹಂಗ್ ಮಾಡಾಗಿಲ್ಲ. ಏನ್ ಮಾಡ್ಬೇಕು, ಇಲ್ಲಿ ಹೊಸದಾಗಿ ಶೇರ್ಸ್ ಇಶ್ಯೂ ಮಾಡಿದಾರಲ್ವಾ, ಡಿಬೆಂಚರ್ಸ್ ಇಶ್ಯೂ ಮಾಡಿದಾರಲ್ವಾ, ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. ನೋಡಿ, ಈ ರೀತಿ ಇದ್ದಾಗ ಇದು ಕಾಂಬಿನೇಷನ್ ಮೆಥಡ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸಫಿಷಿಯಂಟ್ ಪ್ರಾಫಿಟ್ ಇದ್ರೆ ಅದು ಕಾಂಬಿನೇಷನ್ ಮೆಥಡ್. ಎರಡು ಮೆಥಡ್ ಅಲ್ಲಿ ನಾವು ಅಪ್ಲೈ ಮಾಡಲೇಬೇಕು ಅಂತ. ಅಂದ್ರೆ CRR ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಬೇಕು, ಹೊಸದಾಗಿ ಶೇರ್ಸ್ ಅನ್ನು ಇಶ್ಯೂ ಮಾಡ್ತಾ ಇದ್ದಾರೆ, ರೈಟ್? ಶೋ ದ ನೆಸರಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ದ ಕಂಪನಿ. ಕಂಪನಿ ಬುಕ್ಸ್ ಅಲ್ಲಿ ಬೇಕಾಗಿರತಕ್ಕಂಥ ಜರ್ನಲ್ ಎಂಟ್ರೀಸ್ ಅನ್ನು ಬರೀರಿ. ಸರಿ ಆಯ್ತು. ಹಾಗಾದ್ರೆ ಇಲ್ಲಿ 3,30,000 rupees ನಾವು ಪೇಮೆಂಟ್ ಮಾಡಬೇಕು. ನಾವು ದ ಕ್ವಶನ್ ಈಸ್, ಅಮೌಂಟ್ ಕಲೆಕ್ಟ್ ಮಾಡಿದ ಎಷ್ಟು ಅಂತಂದ್ರೆ 2,50,000 ಫ್ರಮ್ ಈಕ್ವಿಟಿ ಶೇರ್ಸ್, 1 lakh ಡಿಬೆಂಚರ್ಸ್. ಪೇಮೆಂಟ್ ಮಾಡಬೇಕಾಗಿರೋದು 330.
ಜೊತೆಗೆ ಏನ್ ಹೇಳ್ತಾ ಇದ್ದಾರೆ, ಕಂಪನಿಯಲ್ಲಿ ಸಫಿಷಿಯಂಟ್ ಪ್ರಾಫಿಟ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಆದ್ರೆ ನಾವಿಲ್ಲಿ ಕಾಂಬಿನೇಷನ್ ಮೆಥಡ್ ಅನ್ನ ಅಪ್ಲೈ ಮಾಡ್ಬೇಕು. ಅಂದ್ರೆ ಒಂದಷ್ಟು ಅಮೌಂಟ್ ಅನ್ನ CRR ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು, ಇನ್ನೊಂದಷ್ಟು ಫಂಡ್ಸ್ ಅನ್ನ ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿರ್ತೀರಲ್ವಾ, ಅದರಿಂದ ಬಂದಿರತಕ್ಕಂಥ ಫಂಡ್ಸ್ ಇಂದ ಪೇಮೆಂಟ್ ಮಾಡಬೇಕು. ಹಾಗಾದ್ರೆ ಡಿಬೆಂಚರ್ಸ್ ಏನ್ ಮಾಡೋದು ಅಂತ ನಾವು ನೋಡಿದಾಗ ನೋಡಿ, ರಿಡಂಪ್ಷನ್ ಪ್ರಾಸೆಸ್ ಮಾಡುವಾಗ ರಿಮೆಂಬರ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. In order to repay the preference capital, company should not utilize any funds out of ಡಿಬೆಂಚರ್ಸ್. ಡಿಬೆಂಚರ್ಸ್ ಇಂದ ಯಾವುದೇ ಫಂಡ್ಸ್ ಅನ್ನ ನೀವು ಬಳಸೋ ಹಾಗಿಲ್ಲ. ಡಿಬೆಂಚರ್ಸ್ ಇಂದ ಯಾವುದೇ ಫಂಡ್ಸ್ ಅನ್ನ ನೀವು ಬಳಸೋ ಹಾಗಿಲ್ಲ. ನೋಡಿ, ಕಂಪನಿ ಇಶ್ಯೂ ಮಾಡಿರ್ಬೋದು, ಜಸ್ಟ್ ಕಂಪನಿಲಿ ಹಾಗೆ ರಿಟೈನ್ ಮಾಡ್ಕೋಬೇಕು ಅಷ್ಟೇ, ಅದನ್ನ ರೀಪೇಮೆಂಟ್ ಮಾಡಂಗಿಲ್ಲ. ಆ ಫಂಡ್ಸ್ ಇಂದ ಯಾವುದೇ ರೀತಿ ಪೇಮೆಂಟ್ ಮಾಡೋ ಹಾಗಿಲ್ಲ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ನೀವೇನ್ ಮಾಡಿ, ಈ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಡಿಬೆಂಚರ್ಸ್ ಶುಡ್ ನಾಟ್ ಬಿ ಕನ್ಸಿಡರ್ಡ್. ಡಿಬೆಂಚರ್ಸ್ ಶುಡ್ ನಾಟ್ ಬಿ ಕನ್ಸಿಡರ್. ಏನ್ ಮಾಡಬೇಕು, ಜಸ್ಟ್ ಎಂಟ್ರಿ ಬರುತ್ತೆ ಅಷ್ಟೇ, ಜರ್ನಲ್ ಎಂಟ್ರಿ ಬರುತ್ತೆ, ಫಂಡ್ಸ್ ಕಲೆಕ್ಟ್ ಮಾಡಿದ್ದಾರೆ, ದಟ್ಸ್ ಆಲ್. ಆದ್ರೆ ಆ ಫಂಡ್ಸ್ ಇಂದ ನೀವು ರೀಪೇಮೆಂಟ್ ಪ್ರಾಸೆಸ್ ಮಾಡಾಗಿಲ್ಲ. ಹಾಗಾದ್ರೆ ಇಲ್ಲಿ ರೀಪೇಮೆಂಟ್ ಮಾಡಬಹುದಾದಂತ ಫಂಡ್ಸ್ ಯಾವುದು, ಎಷ್ಟಿದೆ ಅಂತ ನಾವು ನೋಡಿದಾಗ ಇನ್ನು ಇರೋದು ಒಂದೇ ಸೋರ್ಸ್, ಯಾವ್ದಪ್ಪ, 2.5 ಲಕ್ಷ ಈಕ್ವಿಟಿ ಕ್ಯಾಪಿಟಲ್ ಇದೆ ಅಲ್ವಾ, ಒಂದಾಗಿ ಇಶ್ಯೂ ಮಾಡಿದೆ, ಸರಿ. ಆದ್ರೆ ರೀಪೇಮೆಂಟ್ ಮಾಡ್ಲಿಕ್ಕೆ ಎಷ್ಟು ಫಂಡ್ಸ್ ಬೇಕು ನಮಗೆ, ನೋಡಿ 330 ಬೇಕಾಗಿದೆ ಅಲ್ವಾ. ಇದರಲ್ಲಿ ಫೇಸ್ ವ್ಯಾಲ್ಯೂ ಎಷ್ಟು, 3 lakhs. ಫೇಸ್ ವ್ಯಾಲ್ಯೂ 3 lakhs ಅಲ್ವಾ. ಇನ್ನು ಈ 30,000 rupees ಏನು, ಇದು ಪ್ರೀಮಿಯಂ, ಅಂದ್ರೆ ಸೆಕ್ಯೂರಿಟಿ ಪ್ರೀಮಿಯಂ. ಫ್ರೆಂಡ್ಸ್ ನೆನ್ಪಿಟ್ಕೊಳ್ಳಿ, ರಿಡಂಪ್ಷನ್ ಪ್ರಾಸೆಸ್ ಮಾಡುವಾಗ ವಿ ಹ್ಯಾವ್ ಟು ಕನ್ಸಿಡರ್ ಓನ್ಲಿ, ಅಂದ್ರೆ ವಿ ಹ್ಯಾವ್ ಟು ಪೇ ಔಟ್ ಆಫ್ ಫ್ರೆಶ್ ಇಶ್ಯೂ ಆರ್ ಆಸ್ ವೆಲ್ ಆಸ್ ಕಂಪನಿ ಪ್ರಾಫಿಟ್ಸ್. ವಿ ಹ್ಯಾವ್ ಟು ಕನ್ಸಿಡರ್ ಓನ್ಲಿ 3 lakhs. ಫೇಸ್ ವ್ಯಾಲ್ಯೂ ಮಾತ್ರ ಕನ್ಸಿಡರ್ ಮಾಡಬೇಕು. ಓಕೆ, ಪ್ರೀಮಿಯಂ ಅಮೌಂಟ್ ಅನ್ನ ನಾವು ಸಪರೇಟ್ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ, ಅದು ಪರ್ಮನೆಂಟ್ ಲಾಸ್ ತರ ಆಗುತ್ತೆ ನಿಮಗೆ, ರೈಟ್. ಹಾಗಾಗಿ ನೀವೇನ್ ಮಾಡಿ, ಇಲ್ಲಿ ಕ್ಯಾಲ್ಕುಲೇಷನ್ ಬಹಳ ಸಿಂಪಲ್ ಆಗಿರುತ್ತೆ. ಇಲ್ಲಿ ಕ್ಯಾಲ್ಕುಲೇಷನ್ ಅಂದ್ರೆ ಈಗ ಎಷ್ಟು ಪೇಮೆಂಟ್ ಮಾಡಬೇಕು ಅಂತಂದ್ರೆ 3,30,000 ಪೇಮೆಂಟ್ ಮಾಡಬೇಕು. ಆ 3,30,000 ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ 30,000 rupees P&L ಅಕೌಂಟ್ಗೆ ಡೈರೆಕ್ಟ್ ಆಗಿ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅದಕ್ಕೊಂದು ಜರ್ನಲ್ ಎಂಟ್ರಿ ಇದೆ, ನಾನು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ, ಅದು ಈಗಾಗಲೇ 3 ಸೆಷನ್ ಮಾಡಿದ್ದೀವಿ, ಅದ್ರ ಬಗ್ಗೆ ಹೇಳಿದ್ದೀನಿ ಆಗಲೇ, ಸರಿನಾ. ಇನ್ನು 3 lakhs ಬಗ್ಗೆ ಹೇಳೋದಾದ್ರೆ ನೋಡಿ, 3 lakh rupees ಫಂಡ್ಸ್ ಬೇಕು ಇಲ್ಲಿ ಪೇಮೆಂಟ್ ಮಾಡಲಿಕ್ಕೆ. ಇದರಲ್ಲಿ ಹೊಸದಾಗಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ರಲ್ಲ, ಈಕ್ವಿಟಿ ಶೇರ್ಸ್ ಅನ್ನ, ಎಷ್ಟು ಫಂಡ್ಸ್ ಬರುತ್ತೆ, ಅವರು ಇಶ್ಯೂ ಮಾಡ್ತಾ ಇರೋದು 25,000 ಶೇರ್ಸ್ ಅನ್ನ ಇಶ್ಯೂ ಮಾಡ್ತಿದ್ರೆ, ಒಂದೊಂದು ಶೇರ್ 10 rupees. ಮೈನಸ್ ಮಾಡ್ತಾ ಹೋಗಿ ಬ್ಯಾಲೆನ್ಸ್ ಅಮೌಂಟ್ ಎಷ್ಟು, ಇನ್ನು 50,000 ಅಲ್ವಾ. 50,000 rupees ಬ್ಯಾಲೆನ್ಸ್, ಸರಿನಾ. ಅಂದ್ರೆ 50,000 rupees ಶಾರ್ಟೇಜ್ ಇದೆ, ರೈಟ್. ಈ ಶಾರ್ಟೇಜ್ ಅಮೌಂಟ್ ಅನ್ನ ಎಲ್ಲಿಂದ ಫುಲ್ಫಿಲ್ ಮಾಡಬೇಕು ಅಂತಂದ್ರೆ, ಆಗ್ಲೇ ಹೇಳಿದ್ರು ಕಂಪನಿ ಹತ್ರ ಸಫಿಷಿಯಂಟ್ ಪ್ರಾಫಿಟ್ ಇದೆ ಅಂತ, ಕಂಪನಿಯಲ್ಲಿ ಸಫಿಷಿಯಂಟ್ ಪ್ರಾಫಿಟ್ ಇದೆ. ಹಾಗಾಗಿ ನಾವೇನ್ ಮಾಡಬೇಕು, ಇಲ್ಲಿ ಈ 50,000 rupees ಅನ್ನ P&L ಅಕೌಂಟ್ ಇಂದ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಅಂದ್ರೆ ಇಲ್ಲಿ ನಾವು CRR ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ. CRR ಅಕೌಂಟ್ ಎಷ್ಟಕ್ಕೆ ಕ್ರಿಯೇಟ್ ಮಾಡಬೇಕು ಅಂದ್ರೆ 50,000 rupees CRR ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಓಕೆ, ನೆನಪಿರುತ್ತಲ್ಲ. ಸೊ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ಗೆ 50,000 ಟ್ರಾನ್ಸ್ಫರ್ ಮಾಡಬೇಕು, 3,30,000 ಪೇಮೆಂಟ್ ಮಾಡಬೇಕಾಗುತ್ತೆ. ಹಾಗೆ 30,000 P&L ಅಕೌಂಟ್ ಹಾಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಏನಂದ್ರೆ ಅದೊಂದು ಲಾಸ್ ಆಗುತ್ತೆ ನಮಗೆ ಕಂಪನಿಗೆ, ಯಾಕಂದ್ರೆ ಪ್ರೀಮಿಯಂ, ಸೆಕ್ಯೂರಿಟೀಸ್ ಪ್ರೀಮಿಯಂ ಅದು. ಜೊತೆಗೆ ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಬೇಕು, ಅದಕ್ಕೆ 2 ಎಂಟ್ರಿ ಬರುತ್ತೆ. ಡಿಬೆಂಚರ್ ಇಶ್ಯೂ ಮಾಡಬೇಕು, ಅದಕ್ಕೊಂದು ಎಂಟ್ರಿ ಬರುತ್ತೆ. ಸೊ ಟೋಟಲ್ ಒಂದು 5 ರಿಂದ 6 ಜರ್ನಲ್ ಎಂಟ್ರೀಸ್ ಬರ್ತವೆ. ನೋಡೋಣ ಅಕೌಂಟಿಂಗ್ ಪ್ರೊಸೀಜರ್ ಹೇಗಿರುತ್ತೆ ಅಂತ. ನೋಡಿ, ಫಸ್ಟ್ ಹೊಸದಾಗಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ಬೇಕಲ್ವಾ. ಎಷ್ಟು ಶೇರ್ಸ್ ಇಶ್ಯೂ ಮಾಡ್ತಾ ಇದೀವಿ, 25,000 ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದೀವಿ. ಒಂದೊಂದು 10 rupees ಅಪ್ಲಿಕೇಶನ್ ಮನಿ ಕಲೆಕ್ಟ್ ಮಾಡಬೇಕು, ಅದಕ್ಕೆ ಎಂಟ್ರಿ ಬರ್ಕೊಳ್ಳಿ. ಫಸ್ಟ್ ಜರ್ನಲ್ ಎಂಟ್ರೀಸ್ ಫಾರ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಕಲ್ಕತ್ತಾ ಲಿಮಿಟೆಡ್, ಕಲ್ಕತ್ತಾ ಕಂಪನಿ ಲಿಮಿಟೆಡ್. ಜರ್ನಲ್ ಎಂಟ್ರಿ ಫಾರ್ಮೆಟ್ ಗೊತ್ತಿದೆ ನಿಮಗೆ, ಡೇಟ್ ಕಾಲಮ್, ಪರ್ಟಿಕ್ಯುಲರ್ ಕಾಲಮ್, LF ನಂಬರ್, ಡೆಬಿಟ್, ಕ್ರೆಡಿಟ್ ಫಾರ್ಮೆಟ್ ಬರ್ಕೋಬೇಕು, ಸರಿನಾ. ಫಸ್ಟ್ ಜರ್ನಲ್ ಎಂಟ್ರಿ, ನಾವು ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದೀವಿ ಅಂದ್ರೆ ನಮಗೆ ಕ್ಯಾಶ್ ಬರುತ್ತೆ, ಅಪ್ಲಿಕೇಶನ್ ಮನಿ ಕಲೆಕ್ಟ್ ಮಾಡ್ತೀವಿ. ಸೊ ಅವಾಗ ಎಂಟ್ರಿ ಏನಾಗುತ್ತೆ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್, ಬಿಕಾಸ್ ಆಸ್ ಪರ್ ರಿಯಲ್ ಅಕೌಂಟ್ ಡೆಬಿಟ್ ವಾಟ್ ಕಮ್ಸ್ ಇನ್ ಅಂತ ರೂಲ್ ಇಲ್ಲಿ ಅಪ್ಲೈ ಆಗುತ್ತೆ. ಕ್ಯಾಶ್ ಬರ್ತಾ ಇದೆ, ಹಾಗಾಗಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಮಾಡ್ತೀವಿ 2,50,000. ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ 2,50,000. ನರೇಶನ್ ಬರೀತೀರಾ, ಬೀಯಿಂಗ್ ದಿ ಅಪ್ಲಿಕೇಶನ್ ಮನಿ ಕಲೆಕ್ಟೆಡ್
ಬೈ ಇಶ್ಯೂ ಆಫ್ 25,000 ಈಕ್ವಿಟಿ ಶೇರ್ಸ್ ಅಟ್ ರುಪೀಸ್ 10 ಈಚ್. ನೋಡಿ 25,000 ಶೇರ್ಸ್ ಅನ್ನು ಇಶ್ಯೂ ಮಾಡ್ತಾ ಇದ್ದಾರೆ, ಒಂದೊಂದು 10 ರುಪೀಸ್. ಅಪ್ಲಿಕೇಶನ್ ಮನಿ ಕಲೆಕ್ಟ್ ಮಾಡಿದೀವಿ, ಅದನ್ನ ನಾವು ಈಕ್ವಿಟಿ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಮಾಡಬೇಕು, ಅದಕ್ಕೊಂದು ಎಂಟ್ರಿ ಬರುತ್ತೆ. ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀತೀವಿ ಎಂಟ್ರಿ. ನೋಡಿ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಈಗಾಗಲೇ ಪ್ರೀವಿಯಸ್ ಎಂಟ್ರಿನಲ್ಲಿ ಕ್ರೆಡಿಟ್ ಆಗಿತ್ತು, ಅದನ್ನು ಕ್ಲೋಸ್ ಮಾಡಬೇಕು, ಹಾಗಾಗಿ ಡೆಬಿಟ್ ಮಾಡ್ತಾ ಇದೀವಿ. ಇನ್ನು ಕ್ಲೋಸ್ ಮಾಡಿರತಕ್ಕಂಥ ಫಂಡ್ಸ್ ಅಂದ್ರೆ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಕ್ಲೋಸ್ ಮಾಡಿ ಅದನ್ನ ಶೇರ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಮಾಡಬೇಕು. ಶೇರ್ ಕ್ಯಾಪಿಟಲ್ ಯಾವಾಗಲೂ ಲಯಬಿಲಿಟಿ ಅಲ್ವಾ, ಲಯಬಿಲಿಟಿ ಯಾವಾಗಲೂ ಕ್ರೆಡಿಟ್ ಬ್ಯಾಲೆನ್ಸ್ ಬರಬೇಕು, ನೋಡಿ ಅದಕ್ಕೆ ಕ್ರೆಡಿಟ್ ಮಾಡಿದ್ವಿ. ನರೇಶನ್ ಬರೀತೀರಾ, ಬೀಯಿಂಗ್ ಇಶ್ಯೂ ಆಫ್ 25,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ಫಾರ್ ದಿ ಪರ್ಪಸ್ ಆಫ್, ಯಾಕೆ ಇಶ್ಯೂ ಮಾಡಿದೀವಿ ನೆನ್ಪಿಟ್ಕೊಳ್ಳಿ, ರಿಡಮ್ಷನ್, ರೈಟ್, ರಿಡಮ್ಷನ್ ಪರ್ಪಸ್ ಅಂತ ಬರೀಬೇಕು. ಇನ್ನು ನೆಕ್ಸ್ಟ್ ಹೊಸದಾಗಿ ಡಿಬೆಂಚರ್ಸ್ ಅನ್ನು ಕೂಡ ಇಶ್ಯೂ ಮಾಡ್ತಾ ಇದೆ. ಡಿಬೆಂಚರ್ಸ್ ಅನ್ನು ಇಶ್ಯೂ ಮಾಡಿದ್ರೂ ಏನಾಗುತ್ತೆ, ಕ್ಯಾಶ್ ಬರುತ್ತೆ ಕಂಪನಿಗೆ ಅಲ್ವಾ, ಕ್ಯಾಶ್ ಡೆಬಿಟ್ ವಾಟ್ ಕಮ್ಸ್ ಇನ್ ಅಂತ ರೂಲ್ ಇಲ್ಲಿ ಅಪ್ಲೈ ಆಗುತ್ತೆ ರಿಯಲ್ ಅಕೌಂಟ್. ದೇರ್ಫೋರ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್. ನೋಡಿ 1000 ಡಿಬೆಂಚರ್ಸ್ ಅನ್ನು ಇಶ್ಯೂ ಮಾಡ್ತಾ ಇದ್ರು, ಒಂದೊಂದು ಡಿಬೆಂಚರ್ 100 ರೂಪಿ ಅಂತಂದ್ರೆ 1 ಲ್ಯಾಕ್ ಆಗುತ್ತೆ. ಇನ್ನು ಡಿಬೆಂಚರ್ಸ್ ಇದು ಲಯಬಿಲಿಟಿ, ನೋಡಿ ಲಯಬಿಲಿಟಿ ಐಟಮ್, ಇದು ಲಯಬಿಲಿಟಿ ಯಾವಾಗಲೂ ಕೂಡ ಕ್ರೆಡಿಟ್ ಬ್ಯಾಲೆನ್ಸ್ ಬರಬೇಕು, ಹಾಗಾಗಿ ನಾವೇನ್ ಮಾಡಿದೀವಿ, ಕ್ರೆಡಿಟ್ ಮಾಡಿದೀವಿ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ 1 ಲ್ಯಾಕ್ ಟು 14% ಡಿಬೆಂಚರ್ಸ್ ಅಕೌಂಟ್ ಅಂತ ನಾವು ಎಂಟ್ರಿ ಬರೀಬೇಕಾಗುತ್ತೆ. 1 ಲ್ಯಾಕ್ ಬೀಯಿಂಗ್ ಇಶ್ಯೂ ಆಫ್ 1000 ಡಿಬೆಂಚರ್ ಅಟ್ ರುಪೀಸ್ 100 ಈಚ್ ಆಸ್ ಪರ್ ದ ರೆಸೊಲ್ಯೂಷನ್. ಇಲ್ಲಿ ನೋಡಿ ಪ್ರೀವಿಯಸ್ ಜರ್ನಲ್ ಎಂಟ್ರಿ ಬರ್ದಿವಿ, ಅಂದ್ರೆ ಎಂಟ್ರಿ ನಂಬರ್ 2 ಫಾರ್ ದ ಪರ್ಪಸ್ ಆಫ್ ರಿಡಮ್ಷನ್ ಅಂತ ಬರ್ದಿದೀವಿ. ಇಲ್ಲೇನಾಗ್ತಾ ಇದೆ, ಆಸ್ ಪರ್ ದ ರೆಸೊಲ್ಯೂಷನ್ ಅಂತ ಬರೀತಾ ಇದೆ, ಅಂದ್ರೆ ನಾವು ರಿಡಮ್ಷನ್ ಮಾಡಬೇಕು ಅಂತ ಇದನ್ನ ಇಶ್ಯೂ ಮಾಡಿಲ್ಲ, ನೆನ್ಪಿಟ್ಕೊಳ್ಳಿ, ರಿಡಮ್ಷನ್ಗೆ ಇದನ್ನ ಬಳಸೋ ಆಗಿಲ್ಲ, ಅದಕ್ಕೋಸ್ಕರ ಅಲ್ಲಿ ನಾನು ಏನ್ ಬರ್ದಿದ್ದೀನಿ, ಆಸ್ ಪರ್ ದ ರೆಸೊಲ್ಯೂಷನ್. ಬೋರ್ಡ್ ಮೀಟಿಂಗ್ ಅಲ್ಲಿ ಏನ್ ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ, ಆ ರೆಸೊಲ್ಯೂಷನ್ ಅಲ್ಲಿ ಡಿಸೈಡ್ ಮಾಡಿದ್ದಾರೆ, ಆ ಡಿಸಿಷನ್ ಪ್ರಕಾರ ನಾವು ಇಶ್ಯೂ ಮಾಡ್ತಾ ಇದೀವಿ ಅಂತ ತೋರಿಸಬೇಕಾಗುತ್ತೆ. ಫಾರ್ ದ ಪರ್ಪಸ್ ಆಫ್ ರಿಡಮ್ಷನ್ ಅಂದ್ರೆ ಇದು ತಪ್ಪಾಗುತ್ತೆ. ನೋಡಿ ಡಿಬೆಂಚರ್ಸ್ ಅನ್ನ ರಿಡಮ್ಷನ್ ಮಾಡೋ ಆಗಿಲ್ಲ, ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಅದನ್ನ ಫಂಡ್ಸ್ ಅನ್ನು ಬಳಸೋ ಆಗಿಲ್ಲ, ಹಾಗಾಗಿ ನೀವೇನ್ ಬರೀಬೇಕು ನರೇಶನ್ ಇಲ್ಲಿ ಆಸ್ ಪರ್ ದ ರೆಸೊಲ್ಯೂಷನ್ ಅಂತ ಎಂಟ್ರಿ ಬರೀಬೇಕು, ಸರಿನಾ. ಸೊ ಡಿಬೆಂಚರ್ ಇಶ್ಯೂ ಮಾಡಿದ್ವಿ, ಹಾಗೇನೆ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಇಶ್ಯೂ ಮಾಡಿ, ಹಾಗೇನೆ ಶೇರ್ಸ್ ಇಶ್ಯೂ ಮಾಡಿ, ಶೇರ್ ಕ್ಯಾಪಿಟಲ್ ಕ್ರಿಯೇಟ್ ಮಾಡಿದ್ವಿ. ನೆಕ್ಸ್ಟ್ ಎಂಟ್ರಿ ಏನಾಗುತ್ತೆ, ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಅಮೌಂಟ್ ಕೊಡಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಆಗ್ಲೇ ಕ್ಯಾಲ್ಕುಲೇಷನ್ ಮಾಡಿದೀವಿ, ಎಷ್ಟು 3 ಲ್ಯಾಕ್ ಫೇಸ್ ವ್ಯಾಲ್ಯೂ ಕೊಡಬೇಕು, ಇನ್ನು 30,000 10% ಪ್ರೀಮಿಯಂ ಕೊಡಬೇಕು, 3,30,000 ಕೊಡ್ಬೇಕಲ್ವಾ. ಯಾರಿಗೆ ಕೊಡ್ಬೇಕಾಗಿರುತ್ತೆ, ಅದನ್ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕು. ಸೊ ಹಾಗಾಗಿ ಎಂಟ್ರಿ ಬರುತ್ತೆ ನೋಡಿ, 12% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 3 ಲ್ಯಾಕ್ಸ್ ಡೆಬಿಟ್ ಮಾಡ್ತೀವಿ. ನೋಡಿ ಯಾಕೆ ಡೆಬಿಟ್ ಮಾಡಿದೀವಿ ಅಂತಂದ್ರೆ, ಪ್ರಿಫರೆನ್ಸ್ ಕ್ಯಾಪಿಟಲ್ ಇದು ಲಯಬಿಲಿಟಿ, ಲಯಬಿಲಿಟಿ ಯಾವಾಗಲೂ ಕೂಡ ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ, ಅದನ್ನ ಕ್ಲೋಸ್ ಮಾಡಬೇಕಾದ್ರೆ, ಎಲಿಮಿನೇಟ್ ಮಾಡಬೇಕಾದ್ರೆ ಏನ್ ಮಾಡಬೇಕು, ಡೆಬಿಟ್ ಮಾಡಲೇಬೇಕು ಅಲ್ವಾ. ಕ್ರೆಡಿಟ್ ಇದನ್ನ ಡೆಬಿಟ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ, ವೆರಿ ಸಿಂಪಲ್. ಅಗೇನ್ ಪ್ರೀಮಿಯಂ ಆನ್ ರಿಡಮ್ಷನ್ ಅಕೌಂಟ್ ಡೆಬಿಟ್, ಪ್ರೀಮಿಯಂ ಕೂಡ ಲಯಬಿಲಿಟಿ, ಹಾಗಾಗಿ ಏನ್ ಮಾಡ್ತೀವಿ, ಇದನ್ನು ಕೂಡ ಡೆಬಿಟ್ ಮಾಡ್ತೀವಿ 30,000 ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ 3,30,000 ರೂಪೀಸ್ ನಾವು ಯಾರಿಗೆ ಕೊಡಬೇಕಾಗಿದೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಡಬೇಕು. ಸೊ ದಿಸ್ ಈಸ್, ಹಲೋ ಹಲೋ ಡಿಯರ್ ಸ್ಟೂಡೆಂಟ್ಸ್, ಆಮ್ ಐ ಆಡಿಬಲ್? ಹಲೋ, ನನ್ನ ವಾಯ್ಸ್ ಕೇಳಿಸ್ತಾ ಇದೇನ್ರಮ್ಮ? ಹಲೋ, ನೆಟ್ವರ್ಕ್ ಇಶ್ಯೂ ಇಸ್ ದೇರ್. ಹಲೋ ವಿದ್ಯಾರ್ಥಿಗಳೇ, ಕೇಳಿಸ್ತಾ ಇದೆಯಾ, ವಾಯ್ಸ್ ಕೇಳಿಸ್ತಾ ಇದೆಯಾ? ಹಲೋ dear students, am I audible? Hello, sorry. Hello, hello my dear students. ಹಲೋ, ಈಗ ಕೇಳಿಸ್ತಾ ಇದೇನ್ರಮ್ಮ ನೋಡಿ? ಹಲೋ
ಸರ್ ಕೇಳಿಸ್ತಿದೆ. ಹಾ, ಓಕೆ ಓಕೆ ಫೈನ್. ಸ್ಕ್ರೀನ್ ಕಾಣ್ತಾ ಇದೆಯಾ ನೋಡಿ, ಸ್ಕ್ರೀನ್ ಎಸ್ ಸರ್ ಕಾಣಿಸ್ತಿದೆ. ಫೈನ್. ನೆಟ್ವರ್ಕ್ ಕಟ್ ಆಗಿತ್ತಮ್ಮ, ಅದಕ್ಕೋಸ್ಕರ ಪ್ರಾಬ್ಲಮ್ ಆಯ್ತು. ಜಸ್ಟ್ ಮೂಮೆಂಟ್. ಎಂಟ್ರಿ ನಂಬರ್ 2 ಕೇಳಿಸ್ಕೊಂಡ್ರ ನೀವು? ಜರ್ನಲ್ ಎಂಟ್ರಿ ನಂಬರ್ 2 ಕೇಳಿಸ್ಕೊಂಡ್ರ? ಹಲೋ ಹಲೋ ಹಲೋ, ಪ್ಲೀಸ್ ರೆಸ್ಪಾಂಡ್. ಎಸ್ ಸರ್ ಆಗಿತ್ತು. ಹಾ, ಜರ್ನಲ್ ಎಂಟ್ರಿ ನಂಬರ್ 2 ಆಗಿತ್ತಲ್ವಾ? ಎಸ್ ಸರ್. ನಂಬರ್ 3 ಇದಾಗಿರ್ಲಿಲ್ಲ. ಹಲೋ, ಓಕೆ ಫೈನ್. ಹಾ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಇಲ್ಲಿ ಏನಾಗುತ್ತೆ, ಎಂಟ್ರಿ ನಂಬರ್ 3 ನೋಡಿ, ಡಿಬೆಂಚರ್ಸ್ ಅನ್ನ ಇಶ್ಯೂ ಮಾಡಬೇಕು. 1000 ಡಿಬೆಂಚರ್ಸ್ ಅನ್ನ ಇಶ್ಯೂ ಸರ್ ಮಾಡ್ತಾರೆ. ಎಕ್ಸ್ಪ್ಲೈನ್ ಮಾಡ್ತಿದ್ರಿ. ಹಲೋ, ಮಾಡಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಮ್ಮ. ಓಕೆ, ನಂಬರ್ 4, ಎಂಟ್ರಿ ನಂಬರ್ 4 ನೋಡಿ. ಎಂಟ್ರಿ ನಂಬರ್ 4. ಹಲೋ, ನಂಬರ್ 4 ಕೇಳಿಸ್ಕೊಂಡ್ರ ನೀವು? ಎಕ್ಸ್ಪ್ಲೇನ್ ಮಾಡಿದ್ನ ನಾನು. ಹಲೋ, ರಿಪ್ಲೈ ಮಾಡಬೇಕಮ್ಮ. ಹಾ, ಎಸ್ ಎಸ್ ಎಸ್, ಓಕೆ ಓಕೆ ಫೈನ್ 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 ಫೈನ್. ರೈಟ್. ನೋಡಿ, ಪ್ರಿಫರೆನ್ಸ್ ಕ್ಯಾಪಿಟಲ್ ನಾವು ರೀಪೇಮೆಂಟ್ ಮಾಡಬೇಕಾಗಿದೆ. ನೋಡಿ, ಪ್ರಿಫರೆನ್ಸ್ ಕ್ಯಾಪಿಟಲ್ ಯಾವಾಗಲೂ ಕೂಡ ಅದು ಲಯಬಿಲಿಟಿ, ಪ್ರೀಮಿಯಮ್ ಕೂಡ ಲಯಬಿಲಿಟಿ ಆಗುತ್ತೆ. ಆ ಲಯಬಿಲಿಟಿ ಯಾವಾಗಲೂ ಕ್ರೆಡಿಟ್ ಬ್ಯಾಲೆನ್ಸ್ ಇರ್ತವೆ. ಕ್ರೆಡಿಟ್ ಬ್ಯಾಲೆನ್ಸ್ ಇದ್ದಂತ ಲಯಬಿಲಿಟಿನ ಕ್ಲೋಸ್ ಮಾಡಬೇಕಾದ್ರೆ, ರೀಪೇಮೆಂಟ್ ಮಾಡಬೇಕಾದ್ರೆ ನಾವೇನ್ ಮಾಡಬೇಕು, ಡೆಬಿಟ್ ಮಾಡಬೇಕಾಗುತ್ತೆ. ಹಾಗಾಗಿ ಎಂಟ್ರಿ ನಂಬರ್ 4 12% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಅಂತ ಬರುತ್ತೆ, 3 lakhs. ಪ್ರೀಮಿಯಂ ಆನ್ ರಿಡಂಪ್ಷನ್ ಅಟ್ 10% ಅಂತ ಇರುತ್ತೆ, 10% ಕೊಡ್ತಾ ಇದೀವಿ ಅಲ್ವಾ. ಪ್ರೀಮಿಯಂ ಆನ್ ರಿಡಂಪ್ಷನ್ ಅಕೌಂಟ್ ಡೆಬಿಟ್ ಮಾಡ್ತೀವಿ 30,000 ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ 3,30,000 ನಾವು ಕೊಡ್ಬೇಕು ಅವ್ರಿಗೆ. ಬೀಯಿಂಗ್ ದಿ ಅಮೌಂಟ್ ಪೇಯಬಲ್ ಫಾರ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಕ್ಯಾಪಿಟಲ್, ರಿಡಂಪ್ಷನ್ ಮಾಡ್ತಾ ಇದೀವಿ. ರೈಟ್. ಸೊ ದೆನ್ ನೋಡಿ, ನಾವು ಬಿಫೋರ್ ಗೋಯಿಂಗ್ ಟು ರೀಪೇ ದ ಮನಿ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ರೀಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟ್ರಾನ್ಸಾಕ್ಷನ್ ಏನ್ ಮಾಡಬೇಕು ನೀವು ಅಂತಂದ್ರೆ, CRR ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. CRR ಅಕೌಂಟ್ ಅನ್ನ ಎಷ್ಟಕ್ಕೆ ಕ್ರಿಯೇಟ್ ಮಾಡಬೇಕು? ನಾನು ಆಗ್ಲೇ ಕ್ವಶನ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೀನಿ. 50,000 ರುಪೀಸ್ಗೆ CRR ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. 50,000 ರುಪೀಸ್ ನಾವು ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಫಿಟ್ಸ್ ಇಂದ ಟ್ರಾನ್ಸ್ಫರ್ ಮಾಡಬೇಕು. ಯಾಕೆ ಅಂತಂದ್ರೆ ಬೇಕಾಗಿರೋ ಅಮೌಂಟ್ 3 lakhs, ಫೇಸ್ ವ್ಯಾಲ್ಯೂ ಮಾತ್ರ ನೆನ್ಪಿಟ್ಕೊಳ್ಳಿ, ಫೇಸ್ ವ್ಯಾಲ್ಯೂ ಮಾತ್ರ. ರೈಟ್. 3 lakh ರುಪೀಸ್ ಬೇಕಾಗಿತ್ತು, ಅದರಲ್ಲಿ 2,50,000 ರುಪೀಸ್ ಏನ್ ಮಾಡಿದ್ರು, ಈಕ್ವಿಟಿ ಶೇರ್ಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ಇನ್ನು ಬ್ಯಾಲೆನ್ಸ್ ಎಷ್ಟು? 50,000 ಮಾತ್ರ. 50,000 ಏನ್ ಮಾಡ್ಬೇಕು ನಾವು, P&L ಅಕೌಂಟ್ ಇಂದ ಟ್ರಾನ್ಸ್ಫರ್ ಮಾಡಬೇಕು CRR ಅಕೌಂಟ್ಗೆ. ಎಂಟ್ರಿ ಬರುತ್ತೆ, ಎಂಟ್ರಿ ನಂಬರ್ 5, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ 50,000, ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ ಅಥವಾ CRR ಅಕೌಂಟ್ ಅಂತ ಬರೀತೀವಿ. ಬೀಯಿಂಗ್ ದಿ ನಾಮಿನಲ್ ಅಮೌಂಟ್ ಟ್ರಾನ್ಸ್ಫರ್ ಟು CRR ಅಕೌಂಟ್ ಆಸ್ ಪರ್ ದ ರಿಕ್ವೈರ್ಮೆಂಟ್ ಆಫ್ ದಿ ರೆಸೊಲ್ಯೂಷನ್. ರೆಸೊಲ್ಯೂಷನ್ ಅಲ್ಲಿ ಡಿಸೈಡ್ ಮಾಡಿದ್ರು ಏನ್ ಮಾಡಬೇಕು, ಇಲ್ಲಿ 2 ಮೆಥಡ್ ಕಾಂಬಿನೇಷನ್ ಮೆಥಡ್ ಮೇಲೆ ನಾವು ರೀಪೇಮೆಂಟ್ ಮಾಡಬೇಕಾಗಿದೆ ಅಂತೇಳಿ ಡಿಸೈಡ್ ಮಾಡಿದ್ದಾರೆ. ಈ 2.5 ಲಕ್ಷ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಶ್ಯೂ ಮಾಡಿದ್ದಾರೆ. ಇನ್ನು 50,000 ರುಪೀಸ್ CRR ಅಕೌಂಟ್ ಇಂದ ನಾವು CRR ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ ನಂತರ ಏನಾಗಿದೆ, ಈ ರೀತಿ ಒಂದು ನಿರ್ಧಾರನ ತಗೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ರೆಸೊಲ್ಯೂಷನ್ ಈ ತರ ಇತ್ತು ಅಂತ ನಾವು ನರೇಶನ್ ಬರೀಬೇಕಾಗಿದೆ. ರೈಟ್. 50,000 ಟ್ರಾನ್ಸ್ಫರ್ ಮಾಡಿದೀವಿ. ರೈಟ್. ಅದಾದ್ಮೇಲೆ ಇನ್ನೊಂದು ನೋಡಿ, ಪ್ರೀಮಿಯಂ ಇದೆ. ಪ್ರೀಮಿಯಂ ಆನ್ ರಿಡಂಪ್ಷನ್ 30,000 ರುಪೀಸ್. ಪ್ರೀಮಿಯಂ ಶುಡ್ ಬಿ ಪೇಡ್ ಔಟ್ ಆಫ್ ಸೆಕ್ಯೂರಿಟಿ ಪ್ರೀಮಿಯಂ ಆರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಓನ್ಲಿ. ನೋಡಿ, ಅದನ್ನ ನಾವು ಪರ್ಮನೆಂಟ್ ಲಾಸ್ ಅಂತ ತೋರಿಸ್ಬೇಕಾಗುತ್ತೆ. ಹಾಗಾಗಿ ಆ ಪ್ರೀಮಿಯಂ ಒಂದು ಎಂಟ್ರಿ ಬರುತ್ತೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಪ್ರೀಮಿಯಂ ಆನ್ ರಿಡಂಪ್ಷನ್ ಅಕೌಂಟ್. ನೋಡಿ, ಈ ಎಂಟ್ರಿನಲ್ಲಿ, ಎಂಟ್ರಿ ನಂಬರ್ 4 ಅಲ್ಲಿ ಪ್ರೀಮಿಯಂ ಆನ್ ರಿಡಂಪ್ಷನ್ ಏನಾಗಿತ್ತಪ್ಪ, ಡೆಬಿಟ್ ಆಗಿತ್ತು. ಈ ಕ್ಲೋಸ್ ಮಾಡಬೇಕಲ್ವಾ, ಹಾಗಾಗಿ ಕ್ರೆಡಿಟ್ ಮಾಡಿದೀವಿ. ದಟ್ಸ್ ಆಲ್. ಬೀಯಿಂಗ್ ಪ್ರೀಮಿಯಂ ಆನ್ ರಿಡಂಪ್ಷನ್ ಟ್ರಾನ್ಸ್ಫರ್ ಟು P&L ಅಕೌಂಟ್, ಟ್ರಾನ್ಸ್ಫರ್ ಟು P&L ಅಕೌಂಟ್. ನೆಕ್ಸ್ಟ್ ಎಂಟ್ರಿ, ಫೈನಲ್ ಎಂಟ್ರಿ. ಇಲ್ಲಿ ಪೇಮೆಂಟ್ ಮಾಡಬೇಕಾಗಿದೆ, ಫೈನಲ್ ಸೆಟಲ್ಮೆಂಟ್ ಮಾಡಬೇಕು. ಡೆಬಿಟ್ ದ ರಿಸೀವರ್ ಅಂಡ್ ಕ್ಯಾಶ್ ಗೋಸ್ ಔಟ್.
ಡೆಬಿಟ್ ದ ರಿಸೀವರ್. ಇಲ್ಲಿ ಪರ್ಸನಲ್ ಅಕೌಂಟ್ ರೂಲ್ ಅಪ್ಲೈ ಆಗುತ್ತೆ ನೋಡಿ. ಪ್ರೀವಿಯಸ್ ಎಂಟ್ರಿ ನಂಬರ್ 4 ನೋಡ್ಕೊಳ್ಳಿ ಒಂದ್ಸರಿ. ಎಂಟ್ರಿ ನಂಬರ್ 4 ಇಲ್ಲಿ ಯಾರಿಗೆ ಅಮೌಂಟ್ ಕೊಡಬೇಕಾಗಿದೆ? 3,30,000 ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಲ್ವಾ? ಏನಾಗಿದೆ? ಕ್ರೆಡಿಟ್ ಆಗಿದೆ. ಈಗ ಪೇಮೆಂಟ್ ಮಾಡ್ತೀವಿ ಅಂತಂದ್ರೆ ಡೆಬಿಟ್ ಮಾಡಲೇಬೇಕು. ದಟ್ಸ್ ಆಲ್. 7th ಎಂಟ್ರಿ ಬರುತ್ತೆ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ 3,30,000. 3,30,000 ಟು ಪೇಮೆಂಟ್ ಮಾಡಿದ್ರೆ ನಮ್ಮಿಂದ ಫಂಡ್ಸ್ ಹೋಗುತ್ತಲ್ವಾ, ಹಾಗಾಗಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ 3,30,000 ಬೀಯಿಂಗ್ ದಿ ಅಮೌಂಟ್ ಪೇಡ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಫಾರ್ ರಿಡಮ್ಷನ್ ಅಥವಾ ಆಸ್ ರಿಡಮ್ಷನ್ ಮಾಡಿದೀವಿ ಅಂದ್ರೆ ರೀಪೇಮೆಂಟ್ ಮಾಡಿದೀವಿ, ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡೆಬಿಟ್ ಮಾಡ್ತಾ ಇದೀವಿ. ಬಿಕಾಸ್ ಆಸ್ ಪರ್ ದಿ ಪರ್ಸನಲ್ ಅಕೌಂಟ್ ರೂಲ್ ಡೆಬಿಟ್ ದ ರಿಸೀವರ್. ನಾವು ಫಂಡ್ಸ್ ಅನ್ನ ಕೊಟ್ರೆ ಅವ್ರ ಬೆನಿಫಿಟ್ ಅನ್ನು ತಗೋತಾರೆ. ಡೆಬಿಟ್ ದ ರಿಸೀವರ್ ಅಂಡ್ ಕ್ಯಾಶ್ ಗೋಸ್ ಔಟ್ ಆಸ್ ಪರ್ ರಿಯಲ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಆರ್ ಕ್ಯಾಶ್ ಅಕೌಂಟ್ ಶುಡ್ ಬಿ ಕ್ರೆಡಿಟೆಡ್. ದಟ್ಸ್ ಆಲ್. ನರೇಶನ್ ಬರೀತೀರಾ? ಬೀಯಿಂಗ್ ಅಮೌಂಟ್ ಪೇಡ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ನೋಡಿ ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. ಎಲ್ಲ 7 ಜರ್ನಲ್ ಎಂಟ್ರೀಸ್ ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ಕಲೆಕ್ಟ್ ಮಾಡ್ತೀರಾ, ಅದಕ್ಕೆ ಎಂಟ್ರಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಬರುತ್ತೆ. ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಬೀಯಿಂಗ್ ದಿ ಅಪ್ಲಿಕೇಶನ್ ಮನಿ ಕಲೆಕ್ಟೆಡ್ ಬೈ ಇಶ್ಯೂ ಆಫ್ 25,000 ಈಕ್ವಿಟಿ ಶೇರ್ಸ್ ಆಫ್ ₹10 each. ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಕಲೆಕ್ಟ್ ಮಾಡಿದ್ದನ್ನ ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ನರೇಶನ್ ಬರೀತೀರಾ? ಬೀಯಿಂಗ್ ಇಶ್ಯೂ ಆಫ್ 25,000 ಈಕ್ವಿಟಿ ಶೇರ್ಸ್ ಆಫ್ ₹10 each ಫಾರ್ ದ ಪರ್ಪಸ್ ಆಫ್ ರಿಡಮ್ಷನ್. ಎಂಟ್ರಿ ನಂಬರ್ 3 ಡಿಬೆಂಚರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ವಿ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗುತ್ತೆ ಟು 14% ಡಿಬೆಂಚರ್ಸ್ ಅಕೌಂಟ್ 1 lakh ಬರೀಬೇಕು. ಯಾಕಂದ್ರೆ 1000 ಡಿಬೆಂಚರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದೀವಿ. ಒಂದೊಂದು ಡಿಬೆಂಚರ್ ₹100. ಎಂಟ್ರಿ ನಂಬರ್ 4 ಇಲ್ಲಿ ಪ್ರಿಫರೆನ್ಸ್ ಕ್ಯಾಪಿಟಲ್ ನಾವು 3,30,000 ರಿಪೇಮೆಂಟ್ ಮಾಡಬೇಕು. ಅದರಲ್ಲಿ 3 lakhs ಫೇಸ್ ವ್ಯಾಲ್ಯೂ, 30,000 ಪ್ರೀಮಿಯಂ ಆನ್ ರಿಡಮ್ಷನ್ ಅಂತ ಹೇಳಿ 330. ಎಂಟ್ರಿ ಬರುತ್ತೆ 12% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಪ್ರೀಮಿಯಂ ಆನ್ ರಿಡಮ್ಷನ್ ಅಕೌಂಟ್ ಡೆಬಿಟ್ 30,000 ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ 3,30,000 ಬಿ ದಿ ಅಮೌಂಟ್ ಪೇಯಬಲ್ ಫಾರ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಕ್ಯಾಪಿಟಲ್. ಎಂಟ್ರಿ ನಂಬರ್ 5 ಬರುತ್ತೆ. TRR ಅಕೌಂಟ್ಗೆ ನಾವು 50,000 ಫಂಡ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕು. ಯಾಕೆಂತಂದ್ರೆ ಬೇಕಾಗಿರೋ ಫಂಡ್ಸ್ 3 ಲಕ್ಷ ಫೇಸ್ ವ್ಯಾಲ್ಯೂ ರೀಪೇಮೆಂಟ್ ಮಾಡ್ತಾ ಇದೀವಿ. ಅದರಲ್ಲಿ 2.5 ಲಕ್ಷ ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಿದೀವಿ. ಇನ್ನು ಬ್ಯಾಲೆನ್ಸ್ 50,000 ಬೇಕಲ್ವಾ, 50,000 rupees ನಾವು CRR ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಫ್ರಮ್ ಅವರ್ ಪ್ರಾಫಿಟ್. ಕಂಪನಿಯಲ್ಲಿ ಸಫಿಷಿಯಂಟ್ ಪ್ರಾಫಿಟ್ ಇದೆ ಅಂತ ಹೇಳಿದ್ರು, ಹಾಗಾಗಿ ಆ ಪ್ರಾಫಿಟ್ಸ್ ಇಂದ 50,000 ಟ್ರಾನ್ಸ್ಫರ್ ಮಾಡಬೇಕು. P&L ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್ 50,000 ಬೀಯಿಂಗ್ ದಿ ನಾಮಿನಲ್ ಅಮೌಂಟ್ ಟ್ರಾನ್ಸ್ಫರ್ ಟು CRR ಅಕೌಂಟ್ ಆಸ್ ಪರ್ ದ ರಿಕ್ವೈರ್ಮೆಂಟ್ ಆಫ್ ದ ರೆಸಲ್ಯೂಷನ್. ಬೋರ್ಡ್ ಮೀಟಿಂಗ್ ಡಿಸೈಡ್ ಮಾಡಿದರೆ ರೆಸಲ್ಯೂಷನ್ ಪ್ರಕಾರ ನಾವು ಮಾಡಿದ್ವಿ. ನಂತರ ಅಲ್ಲಿ ಪ್ರೀಮಿಯಂ ಇದೆ 30,000 ಡೆಬಿಟ್ ಇದೆ ನೋಡಿ, ಅದನ್ನು ಕ್ಲೋಸ್ ಮಾಡಬೇಕಾದ್ರೆ ಕ್ರೆಡಿಟ್ ಮಾಡಬೇಕಾಗುತ್ತೆ. P&L ಅಕೌಂಟ್ ಡೆಬಿಟ್, ಸೊ ಪರ್ಮನೆಂಟ್ ಲಾಸ್ ಇದು ಕಂಪನಿಗೆ 30,000 ಟು ಪ್ರೀಮಿಯಂ ಆನ್ ರಿಡಮ್ಷನ್ ಅಕೌಂಟ್ ಬೀಯಿಂಗ್ ಪ್ರೀಮಿಯಂ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಈ ಟ್ರಾನ್ಸ್ಫರ್ ಟು P&L ಅಕೌಂಟ್. ನೆಕ್ಸ್ಟ್ ಎಂಟ್ರಿ ಫೈನಲ್ ಸೆಟಲ್ಮೆಂಟ್ ಮಾಡಬೇಕು. 7th ಎಂಟ್ರಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ 3,30,000 ಕೊಡಬೇಕಾಗಿದೆ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ 3,30,000 ಬೀಯಿಂಗ್ ದಿ ಅಮೌಂಟ್ ಪೇಡ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಜರ್ನಲ್ ಎಂಟ್ರೀಸ್ ಅರ್ಥ ಆಯ್ತಾ ನಿಮ್ಗೆಲ್ಲ? ಹಲೋ, ಅರ್ಥ ಆಯ್ತೇನ್ರಮ್ಮ?